ರಾಮಲಲ್ಲ ಪ್ರತಿಷ್ಠಾಪನೆಗೆ ಅಲಂಕಾರಗೊಂಡಂತ ಮಂದಿರ ಹೂ ದೀಪಗಳಿಂದ ಜಗಮಗಿಸುತ್ತಿರುವಂತ ರಾಮ ಮಂದಿರ. ಮಂದಿರದ ಒಳಾಂಗಣದಲ್ಲಿ ಪುಷ್ಪಗಳಿಂದ ಅಲಂಕಾರ ಆಗಿದೆ. ಎಲ್ಲಾ ಕಡೆ ಕೂಡ ಈಗ ಹೂವಿನ ಅಲಂಕಾರ ಕಂಡು ಬರ್ತಾ ಇದೆ. ದೀಪಗಳಿಂದ ಹೂಗಳಿಂದ ಜಗಮಗಿಸುತ್ತಿರುವಂತ ರಾಮ ಮಂದಿರ. ಮಂದಿರದ ಒಳಾಂಗಣದಲ್ಲಿ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ. ಅಲಂಕಾರವನ್ನ ಮಾಡಿ ಗರ್ಭಗುಡಿ, ಮುಖ್ಯದ್ವಾರ ಎಲ್ಲ ಕಡೆ ಕೂಡ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಒಂದು ಹಬ್ಬದ ವಾತಾವರಣ ಅಯೋಧ್ಯೆಯಲ್ಲಿ ಕಂಡು ಬರ್ತಾ ಇದೆ. ಅದು ಕೂಡ ಸಾಮಾನ್ಯವಾದಂತಹ ಹಬ್ಬ ಅಲ್ಲ. ಇಡೀ ದೇಶವೇ ಕಾಯ್ತಿರುವಂತ, ವಿಶ್ವದಾದ್ಯಂತ ಎಲ್ಲರೂ ಕೂಡ ಕಾಯ್ತಿರುವಂತ ಒಂದು ಕ್ಷಣ ಇದು. ಸೊ ನಾವೀಗ ತೋರಿಸ್ತಾ ಇದ್ದೀವಿ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು, ಹೇಗೆ ಹೂವಿನಿಂದ ಅಲಂಕಾರ ಮಾಡಲಾಗಿದೆ ಅಂತ. ರಾಮನ ಕಾಲದ ಒಂದು ವೈಭವ ಈಗ ಮತ್ತೆ ಮರುಕಳಿಸಿದೆ ಅಂತ ಹೇಳ್ಬೋದು. ಸೊ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ವಿನ್ಯಾಸವನ್ನು ಮಾಡಲಾಗಿದೆ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಕ್ರಮಗಳನ್ನು ತೆಗೆದುಕೊಂಡು ಅಲ್ಲಿ ಬಳಸಿರುವಂಥ ವಸ್ತುಗಳಿರ್ಬೋದು, ಕಲ್ಲುಗಳಿರ್ಬೋದು, ಜೊತೆಗೆ ಹೂವಿನಲ್ಲೂ ಕೂಡ ಬಹಳ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅಚ್ಚುಕಟ್ಟಾಗಿ ಈಗ ಅಲಂಕಾರ ಮಾಡಲಾಗಿದೆ. ಒಂದಷ್ಟು ಒಳಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಗರ್ಭಗುಡಿ, ಮುಖ್ಯದ್ವಾರ ಎಲ್ಲ ಕಡೆ ಕೂಡ ಹೂವಿನ ಅಲಂಕಾರ. ಸೊ ರಾಮಲಲ್ಲ ಪ್ರತಿಷ್ಠಾಪನೆಗೆ ಅಲಂಕಾರಗೊಂಡಂಥ ಮಂದಿರ. ಸೊ ಹೂ ದೀಪಗಳಿಂದ ಈಗ ಜಗಮಗಿಸ್ತಾ ಇದೆ ರಾಮ ಮಂದಿರ. ಒಂದಷ್ಟು ಇಂಟೀರಿಯರ್ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಹೇಗೆ ವಿನ್ಯಾಸ ಇದೆ ಅಂತ. ಸೊ ಗರ್ಭಗುಡಿ, ಮುಖ್ಯದ್ವಾರ ಬೇರೆ ಬೇರೆ ಕಡೆಗೆ ಈಗ ಒಂದು ಟಾಪ್ ಆ್ಯಂಗಲ್ ಶಾಟನ್ನು ಕೂಡ ನೋಡಬಹುದು. ಹೇಗೆ ಈ ಫ್ಲೋರಿಂಗನ್ನು ಮಾಡಲಾಗಿದೆ, ಎಷ್ಟು ಶುಭ್ರವಾಗಿ ಕಾಣಿಸ್ತಾ ಇದೆ ಅನ್ನೋದು. ಸೊ ರಾಮಲಲ್ಲ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಒಂದು 25 ಗಂಟೆ ಮಾತ್ರ ಬಾಕಿ. ಸೊ ದಶಕಗಳಿಂದ ಆಲ್ಮೋಸ್ಟ್ ಏನೇನು ಹೋರಾಟ ನಡೆದಿತ್ತು, ಸುಮಾರು 500 ವರ್ಷಗಳಿಂದ ನಡೆದಂಥ ಹೋರಾಟಗಳು, ಇದೆಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಈಗ ರಾಮಲಲ್ಲನ ಕಣ್ತುಂಬಿಕೊಳ್ಳುವಂಥ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಒಂದು ಕಡೆ ನೀವು ಗಮನಿಸ್ಬೋದು ಈ ಹೂಗಳ ಅಲಂಕಾರ, ಮತ್ತೊಂದು ಕಡೆ ಒಳಭಾಗದಲ್ಲಿ, ಒಳಾಂಗಣದಲ್ಲಿ ಏನೇನು ಅಲಂಕಾರಗಳನ್ನು ಮಾಡಲಾಗಿದೆ ಅಂತ. ಸೊ ಪ್ರತಿಯೊಂದು ಫ್ರೇಮ್ ಯಾವ ಕಡೆ ನೀವು ಕಣ್ಣಾಯಿಸಿದರೂ ಕೂಡ ಹೂವಿನ ಅಲಂಕಾರ, ಅದ್ಭುತವಾದಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಸೊ ಅಯೋಧ್ಯೆ ನಾಳೆಯ ಕಾರ್ಯಕ್ರಮಕ್ಕೆ ಸಜ್ಜಾಗಿರುವಂಥ ರೀತಿ ಇದು. ಇನ್ನೂ ಕೂಡ ಕೊನೆ ಹಂತದ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಅದ್ಭುತ ಅಮೋಘ ಕ್ಷಣಕ್ಕೆ ನೀವು ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. TV9 ಕೂಡ ನಿರಂತರವಾಗಿ ಅಲ್ಲಿನ ಪ್ರತಿಯೊಂದು ವಿಶೇಷತೆಯ ಬಗ್ಗೆ ಕೂಡ ಇಂಚಿಂಚು ಮಾಹಿತಿಯನ್ನು ನಿಮಗೆ ನೀಡ್ತಾ ಬಂದಿದೆ. ಸೊ ಅಯೋಧ್ಯೆಯಲ್ಲಿಂದು ವಿಶೇಷ ಪೂಜೆ ನಡೆಯಲಿದೆ. ಚಕ್ರಾಧಿವಸ್, ಫಲಾಧಿವಸ್, ಪುಷ್ಪಾಧಿವಸ್ ನಡೆಯುತ್ತೆ. ಬಾಲರಾಮನ ಮೂರ್ತಿಗೆ ಸಕ್ಕರೆ ಮತ್ತು ಸಿಹಿ ತಿಂಡಿಯ ಅರ್ಪಣೆ ಆಗಲಿದೆ. ಹಣ್ಣು ಮತ್ತು ಹೂಗಳಿಂದ ಗರ್ಭಗುಡಿಯ ಅಲಂಕಾರ, ವಿಶೇಷ ಹೂಗಳಿಂದ ಬಾಲರಾಮನ ಮೂರ್ತಿಯನ್ನ ಅಲಂಕಾರ ಮಾಡಲಾಗುತ್ತೆ. ವಿಶೇಷ ಹೂಗಳನ್ನು ಬಳಸಿ ಬಾಲರಾಮ ಮೂರ್ತಿಗೆ ಅಲಂಕಾರ. ತಮಿಳುನಾಡು, ಮಹಾರಾಷ್ಟ್ರದಿಂದ ತರಲಾಗಿರುವಂತಹ ಹೂಗಳಿವು. ಕೋಲ್ಕತ್ತಾ ಸೇರಿದ ಹಾಗೆ ದೇಶದ ವಿವಿಧ ಭಾಗಗಳ ಹೂಗಳನ್ನು ಬಳಸಿ ಅಂದಾಜು 50 kg ಹೂವಿನಲ್ಲಿ ಗರ್ಭಗುಡಿಯ ಅಲಂಕಾರ ಮಾಡಲಾಗಿದೆ. ಈ ಹೂಗಳಲ್ಲಿ ಬಹಳ ಮುಖ್ಯವಾಗಿ ಕಮಲದ ಹೂಗಳು, ಗುಲಾಬಿ, ಮಲ್ಲಿಗೆ, ಸೇವಂತಿಗೆ ಇದೆಲ್ಲವನ್ನು ಕೂಡ ಬಳಸಿ ಅಲಂಕಾರ ಮಾಡಲಾಗ್ತಾ ಇದೆ. ಸೊ ಹೋಮ ಹವನಗಳು ನಿರಂತರವಾಗಿ ನಡೀತಿದೆ. ಸೊ ಎಲ್ಲರಿಗೂ ಕೂಡ ಇರುವಂಥ ಆಸೆ ಅಂತಂದರೆ ನಾಳೆ ಕಾರ್ಯಕ್ರಮ ಯಾವುದೇ ರೀತಿಯಂಥ ಅಡ್ಡಿ ಆತಂಕ ಇಲ್ಲದೆ ಸುಸೂತ್ರವಾಗಿ ನಡೆಯಲಿ ಅನ್ನೋದು, ಜೊತೆಗೆ ಇದರಿಂದ ಲೋಕ ಕಲ್ಯಾಣ ಆಗಲಿ ಅನ್ನೋದು. ಸೊ ಚಕ್ರಾಧಿವಸ್, ಫಲಾಧಿವಸ್, ಪುಷ್ಪಾಧಿವಸ್ ನಡೆಯುತ್ತೆ. ಸೊ ಅದಕ್ಕೋಸ್ಕರ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ಎಲ್ಲವೂ ಕೂಡ ನಮ್ಮ ಪರಂಪರೆಯ ಪ್ರಕಾರ, ನಮ್ಮ ನಂಬಿಕೆಗಳ ಮೇಲೆ ಎಲ್ಲ ಆಚರಣೆಗಳು ಕೂಡ ಆಗ್ತಾ ಇರುವಂಥದ್ದು. ಸೊ ಈಗ ನೀವು ನೋಡ್ತಿರೋ ಹಾಗೆ ಒಂದಷ್ಟು ಹೋಮ ಹವನಗಳು ನಡೀತಾ ಇದೆ. ದೇಶದ ಮೂಲೆ ಮೂಲೆಯಿಂದ ಅರ್ಚಕರುಗಳು, ಮಠಾಧೀಶರುಗಳು ಎಲ್ಲರೂ ಕೂಡ ನಾಳೆಯ ಒಂದು ದೊಡ್ಡ ಹಬ್ಬಕ್ಕೆ ಎಲ್ಲರೂ ಕೂಡ ಒಟ್ಟಾಗ್ತಿದ್ದಾರೆ.